ಹಲೋ ಹಾಯ್ ಎಲ್ಲರಿಗೂ ಟ್ರೇಡ್ ವಿತ್ ಡ್ರೀಮ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ, ಬಿಕಾಸ್ ಹೆಲ್ತ್ ಇಶ್ಯೂಯಿಂದ ತುಂಬ ದಿನದಿಂದ ವೀಡಿಯೋಸ್ ಮಾಡಿಲ್ಲ. ಅಟ್ಲೀಸ್ಟ್ ಐ ಥಿಂಕ್ ಒಂದು ವಾರದಿಂದ ವೀಡಿಯೋಸನ್ನು ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡ್ತಿದ್ದೀನಿ. ಐ ಮೀನ್ 20 ಜುಲೈ 27. ಸೊ ನಾಳೆ ಎಕ್ಸ್ಪೈರ್ ಇರುತ್ತೆ. ಸೊ ಏನಪ್ಪ ಅಂದರೆ ಇವತ್ತು ನೋಡಿ, ಇದಕ್ಕೊಂದು ಡ್ರೀಮ್ ಝೋನ್ ಇಂಡಿಕೇಟರ್ ಮತ್ತೊಂದು ಇಂಡಿಕೇಟರ್ ಆ್ಯಡ್ ಮಾಡ್ಕೊಂಡಿದ್ದೆ. ಅದಂದರೆ ಆಟ್ ಕ್ಯಾಲ್ಕುಲೇಷನ್ ಫಿಬ್ ನಾರ್ಮಲ್ ಫಿಬ್ಗೆ ಅಂತ ಏನಾಗುತ್ತೆ ಕ್ಯಾಲ್ಕುಲೇಷನ್ ಸ್ವಲ್ಪ ಕ್ಯಾಲ್ಕುಲೇಷನ್ ಮೆಥಡ್ ಯೂಸ್ ಮಾಡಿ ಏನಾಗುತ್ತೆ ಫಿಬ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಇವತ್ತೇ ಅಪ್ಡೇಟ್ ಮಾಡಿದ್ದೀನಿ. ಸೊ ನಾರ್ಮಲಿ ಸಪ್ರೇಟ್ ಇಂಡಿಕೇಟರ್ ಆಗಿರುತ್ತೆ. ಸೊ ಇದಕ್ಕೆ ಯೂಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಕಾಸ್ ನಾವು ಲಾಜಿಕ್ ಏನಾಗುತ್ತೆ, ನಾನು ಪ್ರೀವಿಯಸ್ಸಲ್ಲಿ ಹೇಳ್ತಿದ್ದೆ, ನಾನು ಝೋನ್ ಲಾಜಿಕ್ ಯೂಸ್ ಮಾಡ್ತಿದ್ದೆ. ಪ್ರೀವಿಯಸ್ಸಾಗಿ ಝೋನ್ ಲಾಜಿಕ್ ಯೂಸ್ ಮಾಡ್ತಾ ಏನಾಗುತ್ತೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿತ್ತು ನನಗೆ. ಯಾವ ಥರ ಕನ್ಫ್ಯೂಷನ್ ಆಗ್ತಿತ್ತಂದರೆ ನೋಡಿ, ಇಲ್ಲಿ ಬಂದಾಗ ಸೊ ಏನಾಗುತ್ತೆ, ಇಲ್ಲಿ ಬಂದಾಗ ಏನಾಗುತ್ತೆ, ಸಡನ್ನಾಗಿ ನಾನು ಬೈ ಸೈಡ್ ಹೋಗ್ತಿರೋದು, ಬೈ ಮಾಡ್ತಿರೋದು, ಈ ಥರ ಪ್ರಾಬ್ಲಮ್ಸ್ ತುಂಬ ಜನ SL ಆಗ್ತಿತ್ತು. ಸೊ ಮತ್ತು ಏನೋ ಫೋಮದಲ್ಲಿ ಇಲ್ಲಿ ಎಂಟ್ರಿ ಆಗ್ತಿದೆ ಮತ್ತು ಇಲ್ಲಿ ಆಗ್ತಿದೆ. ಸೊ ಇದು ಯಾಕಂದರೆ ಪ್ರತಿಯೊಬ್ಬ ಟ್ರೇಡರ್ಗೂ ಆಗುತ್ತೆ, ಈ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಅದಕ್ಕೇನಾಗುತ್ತೆ, ಸ್ವಲ್ಪ ಒಂದು ಚೇಂಜಸ್ ತರೋಣ ಅನ್ನೋದು ನಾನು EMA 9 ಮತ್ತು 15 ಆಲ್ರೆಡಿ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ. ಸೊ ಇಲ್ಲೂ ಏನಾಗುತ್ತೆ, ಸ್ವಲ್ಪ ಅದನ್ನು ಯೂಸ್ ಮಾಡ್ಕೊಂಡು ಯಾವ ಥರ ನಾವು ಪರ್ಫೆಕ್ಟ್ ಟ್ರೇಡ್ನ ಪಂಚ್ ಮಾಡೋದಂತ. ಯಾಕಂದರೆ ಇಲ್ಲಿ ನಾನು ಪ್ರೀವಿಯಸ್ಸಾಗಿ ಹೇಳಿದ್ದೆ, ಆಲ್ರೆಡಿ ಒಂದು ₹20 ನೋಡಿ. ಮೊನ್ನೆ ಏನಾಯ್ತು ಅಂದರೆ ಈ ಟ್ರೇಡು SL ಆಗಲಿಲ್ಲ, ಬಟ್ ಫುಲ್ ಬ್ಯಾಕ್ ಕೊಡ್ತು. ನಾನು ಹೆಂಗತ್ತೆ ತೊಗೊಂಡಿದ್ದು ₹20 ಸಿಕ್ಕಿದೆ, ನಿಯರ್ಲಿ ₹18 ಬಂದು ಮತ್ತೆ ಏನೋ ಸಿ ಕಡೆ ಏನಾಗುತ್ತೆ ಮೂಮೆಂಟ್ ಕೊಡ್ತು, ಆಯಿತಾ. ಬಟ್ ಹೋಲ್ಡ್ ಮಾಡೋಕೆ ಇಲ್ಲಿವರೆಗೂ ಎಕ್ಸಿಟ್ ಆದೆ. ಸೊ ಈ ಥರ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ತೊಗೊಂಡಾಗ ಏನಾಗುತ್ತೆ, ನಮಗೆ ಇಲ್ಲಿ ಮೇಲೆ ಕೆಳಗಡೆ ಮಾಡಿದಾಗ ಮೇಲೆ ನೋಡಿ, ಪ್ರತಿ ಸಲ ಎಲ್ಲಿ ನಾವು ಝೋನ್ ಹತ್ರ ತೊಗೊಂಡಾಗ ಸಡನ್ ಮೂಮೆಂಟ್ ಕೊಡೋಲ್ಲ. ಬಿಕಾಸ್ ಮೇಲೆ ಕೆಳಗಡೆ ಮಾಡೇ ಮಾಡುತ್ತೆ. ಸೊ ಆಗ ಏನಾಗುತ್ತೆ, ನಮಗೆ ಎಮೋಷ್ನಾಗ ಏನಾಗುತ್ತೆ, ಟ್ರೇಡ್ನ ಹೋಲ್ಡ್ ಮಾಡೋ ಕೆಪಾಸಿಟಿನೂ ಅಲ್ಲಿ ಏನಾಗುತ್ತೆ ಹೋಗ್ತಾ ಇರುತ್ತೆ. ಸೊ ಅದರಿಂದ ಒಂದು ಲಾಜಿಕ್, EMA ಲಾಜಿಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. 20 EMA ಅವ್ರು 9 EMA ಕ್ರಾಸ್ ಮಾಡಿದ ತಕ್ಷಣ ಒಂದು ಮಾರ್ಕೆಟ್ ಒಂದು ಮೂಮೆಂಟ್ ಕೊಡುತ್ತೆ ಅಂತ. ಸೊ ಅದ್ರ ಬೇಸಾಗಿ ಏನಾಗುತ್ತೆ, 9 15 EMA ನಾವು ಪ್ರೀಮಿಯಮ್ ಚಾರ್ಟಲ್ಲಿ ಯೂಸ್ ಮಾಡ್ಕೊಂಡು ಏನಾಗುತ್ತೆ ಟ್ರೇಡ್ ಮೆಥಡ್ನ ಆಲ್ರೆಡಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ 9 50 EMA ಲಾಜಿಕ್ ಅಂತ. ಸೊ ಇಲ್ಲೂ ಅದನ್ನೇ ಅಪ್ಲೈ ಮಾಡಿ ಏನಾಗುತ್ತೆ, ಇವತ್ತು ಟ್ರೇಡ್ ತೊಗೊಂಡಿದ್ದೀನಿ. ಬಟ್ ಜೊತೆಗೆ ಏನಾಗುತ್ತೆ, ವಿತ್ ಲಾಜಿಕ್, ಡ್ರೀಮ್ ಝೋನ್ ಲಾಜಿಕ್ ಯಾಕಂದರೆ ನೋಡಿ, ನಾನು ಇಲ್ಲಿ ತೊಗೊಳ್ಬೇಕಂದ್ರೆ ಏನಾಗುತ್ತೆ, ಇಲ್ಲೇ ನಾನು ಬೈ ತೊಗೊಂಡಾಗ ಬಟ್ ಅಲ್ಲಿ ರಿಜೆಕ್ಷನ್ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ, ಅದು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿ EMA ಲಾಜಿಕಲ್ಲೂ ನಮ್ಮ ಡ್ರೀಮ್ ಝೋನ್ ಅಪ್ಲೈ ಮಾಡಲೇಬೇಕು. ವಿತೌಟ್ ಡ್ರೀಮ್ ಝೋನ್ ನಾನು ಅಪ್ಲೈ ಮಾಡ್ತೆ, ಬರೀ EMAನೇ ನಾನು ಇಲ್ಲಿ ಅಪ್ಲೈ ಮಾಡ್ತಿಲ್ಲ, ಆಯಿತಾ. ಇಲ್ಲಿ ಯಾವುದೇ ಥರ ಸ್ಪಾಟ್ ಚಾರ್ಟ್ಸಲ್ಲಿ ನಾನು ಯಾವುದೇ ಥರ EMAಸ್ನ ಹಾಕ್ಕೊಂಡು ನಾನು ಟ್ರೇಡ್ ಮಾಡಲ್ಲ. ಜಸ್ಟ್ ನಾನು ಏನಿದ್ರು ಪ್ರೀಮಿಯಮ್ ಚಾರ್ಟಲ್ಲೇ, ಬಿಕಾಸ್ ಇಲ್ಲಿ ಬಂದಾಗ ನಾನು ನೋಡ್ತಾ ಇರ್ತೀನಿ. ಸೊ ನನಗೇನಾರ ಪರ್ಫೆಕ್ಟ್ ಏನೋ ರಿಜೆಕ್ಷನ್ಸ್ ಬಂತ, ಸೊ ಇಲ್ಲಿ ಪ್ರೀ ಸೈಡ್ ರಿಜೆಕ್ಷನ್ ಅಂತ ನಾನು ಹೋಗ್ತೀನಿ ಕಾಲ್ ಸೈಡು, ಅದರ್ವೈಸ್ ಇಲ್ಲ, ಆಯಿತಾ. ಸೊ ಅದನ್ನ ಹೇಳ್ತೀನಿ. ಬಟ್ ಇಲ್ಲಿ ಏನಪ್ಪ ಅಂದರೆ, ಈ ಹೊಸ ಇಂಡಿಕೇಟರ್ ಫಿಬ್ ಕ್ಯಾಲ್ಕುಲೇಷನ್ ಮೆಥಡ್ ಅಂತ ಪ್ರೀವಿಯಸ್ ಲೆವೆಲ್ನ ಡ್ರಾ ಮಾಡುತ್ತೆ. ಪ್ರೀವಿಯಸ್ನ ಏನು ತೊಗೊಂಡಿತ್ತು ಅದು ತುಂಬ ಮೇಜರಾಗಿ ಸಪೋರ್ಟ್ ತೊಗೊಂಡಿರ್ಬೇಕು. ಬಿಕಾಸ್ ನೋಡಿ, ಇನ್ನು ತೋರಿಸ್ತೀನಿ ನೋಡಿ, ಇಲ್ಲಿ ಪ್ರೀವಿಯಸ್ ಡೇದ ಫಿಬಾ ನೋಡಿ ಎಷ್ಟು ಚೆನ್ನಾಗಿ ರಿಜೆಕ್ಷನ್ ತೊಗೊಂಡಿದೆ ನೋಡಿ, ಇಲ್ಲಿ ನೋಡಿ, ಆಯಿತಾ. ಸೊ ಸುಮಾರು ಜಾಗದಲ್ಲಿ ನೋಡಿ, ಆಯಿತಾ, ಸುಮಾರು ಜಾಗದಲ್ಲಿ ಈ ಥರ ರಿಜೆಕ್ಷನ್ ಪ್ರೀವಿಯಸ್ ಡೇದು ಸಪೋರ್ಟ್ ತೊಗೊಂಡು ಮೇಜರ್ ಮಾರ್ಕೆಟ್ ಇದು ಮೂಮೆಂಟ್ ಆಗಿದೆ, ಅವ್ರು ರಿಜೆಕ್ಷನ್ ತೊಗೊಂಡಿದೆ ನೋಡಿ. ಇಲ್ಲಿ ನೋಡಿ, ಪ್ರೀವಿಯಸ್ 2 ಮ್ಯಾಚ್ ಆಯಿತಾ ನೋಡಿ, ಇಲ್ಲಿ ನೋಡಿ, ಆಯಿತಾ ನೋಡಿ, 2 ಮ್ಯಾಚ್ ಆಯಿತಾ. ಸೊ ಅದರಿಂದ ಏನಾಗುತ್ತೆ, ಇದನ್ನು ಆ್ಯಡ್ ಮಾಡ್ಕೊಂಡು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಆಮೇಲೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಆಯಿತಾ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ಬೆಳಿಗ್ಗೆ ಬಂತು. ಸೊ ಬೆಳಿಗ್ಗೆ ಬಂದಾಗ ಏನಾಗುತ್ತೆ ಅಂದರೆ, ಸುಮಾರು ಜನ ಏನು ಮಾಡ್ತಾರೆ, ಇಲ್ಲಿ ಮಾರ್ಕೆಟ್ ಅವ್ರು ಗ್ಯಾಪ್ ಅಪ್ ಆಗಿದೆಯಲ್ಲ ನೋಡಿ, ಇಲ್ಲೇನಾಗುತ್ತೆ ಒಂದು ಮೂಮೆಂಟ್ ಕೊಡುತ್ತಂತ ಇಲ್ಲೇ ಆಲ್ಮೋಸ್ಟ್ ಎಂಟ್ರಿ ತೊಗೊಂಡ್ಬಿಡ್ತಾರೆ. ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ, ಆಯಿತಾ. ಸೊ ವೆಯ್ಟ್ ಮಾಡ್ತಿದ್ದಾಗ ಏನಾಗುತ್ತೆ ಅಂದರೆ, ಇಲ್ಲಿ ತೊಗೊಂಡಾಗ ಏನಾಗುತ್ತೆ, ಒಂದು SL ಕೊಟ್ಟೆ ಇಲ್ಲಿ. ಸೊ ಗೊತ್ತಿಲ್ಲ, ಸಡನ್ ಏನಾಗುತ್ತೆ, ನನಗೆ ಮೂಮೆಂಟ್ ಆಗುತ್ತೆ ಅಂತ ಗೊತ್ತಾಯಿತು. ಬಟ್ ಈ ಲಾಜಿಕ್ ಇದು ಈಗ ತಾನೇ ಅಪ್ಲೈ ಮಾಡಿರೋದು ಇದು, ಆಯಿತಾ. ಫಿಬ್ ಇದೆಯಾ ಕ್ಯಾಲ್ಕುಲೇಷನ್ ಮೆಥಡು, ಆಮೇಲೆ ಅಪ್ಲೈ ಮಾಡಿರೋದು. ಪ್ರೀವಿಯಸ್ಸಲ್ಲಿ ಇತ್ತು ಬಟ್ ನಾನು ಹಾಕ್ಕೊಂಡಿದ್ದಿಲ್ಲ. ಜಸ್ಟ್ ಆಮೇಲೆ ನೋಡಿದೆ ಇದಾಯ್ತು. ನೆಕ್ಸ್ಟ್ ಏನು ಮಾಡ್ತಿದ್ದೆ ಅಂದರೆ ನೋಡಿ, ಒಂದು SL 12 ಪಾಯಿಂಟ್ನ SL ಕೊಟ್ಟೆ, ಸುಮ್ಮನೆ ಅದೇ. ಸೊ ಮತ್ತೊಂದು ಟ್ರೇಡಲ್ಲಿ ಏನಾಗುತ್ತೆ ಅಂದರೆ ನೋಡಿ, ವೆಯ್ಟ್ ಮಾಡ್ತಿದ್ದೆ, ಇಲ್ಲಿ ನನ್ನ ಝೋನ್ ಹತ್ರ ಬಂತು. ಇಲ್ಲಿ ವಿತೌಟ್ ಝೋನ್ ಹತ್ರ ಏನೋ ಲಾಜಿಕಲ್ಲಿ ತೊಗೊಂಡಿದ್ದು, ಸೊ ಅದು SL ಆಯಿತು. ಸೊ ಇದು ನೋಡಿದ್ದು ನಾನು ಝೋನ್ ಹತ್ರ ಬಂತಿದ್ದು 10:40ಗೆ ಏನಾಗುತ್ತೆ, ಝೋನ್ ಹತ್ರ ಬಂದು ಒಳ್ಳೆ ಕ್ಲೋಸಿಂಗ್ ಕೊಡ್ತು. ಸೊ ನಾವು ಆಗ ಏನಾಗುತ್ತೆ, ಪ್ರೀಮಿಯಮ್ ಚಾರ್ಟ್ ಓಪನ್ ಮಾಡ್ಕೊಬೇಕು, ಯಾವ ಸ್ಟ್ರೈಕ್ ಬೇರಿಸೋ ಆಗ. ಇಲ್ಲಿ C ಇದೆ, ಇಲ್ಲಿ P ಇದೆ, ಓಕೆ. C ಮತ್ತು P 2 ಇದೆ. ಸೊ ಈ C ಮತ್ತು P ಯಲ್ಲಿ 2ರಲ್ಲಿ ನೋಡ್ತಾ ಇರಬೇಕು. ನನಗೇನಾಯ್ತು ಅಂದರೆ, 10 ಈ ಕ್ಯಾಂಡಲ್ಲು ರಿಜೆಕ್ಷನ್ ಬಂತು. ಫಸ್ಟ್ ಕ್ಯಾಂಡಲ್ ಬಂತು, ನೆಕ್ಸ್ಟ್ ಕ್ಯಾಂಡಲ್ ಬಂತು, ಇಲ್ಲೇ ರಿಜೆಕ್ಷನ್ ತೊಗೊಂತಲ್ವ. ಸೊ ಈ ಕ್ಯಾಂಡಲ್ ಬಂತು, ಮೇಜರ್ ರಿಜೆಕ್ಷನ್ ಬಂತಲ್ವ, ಇಲ್ಲೇ ಎಂಟ್ರಿ ತೊಗೊಂಡೆ. ಇಲ್ಲೇ ಎಂಟ್ರಿ ತೊಗೊಂಡೆ ಅಂದರೆ ಈ ಕ್ಯಾಂಡಲ್ ಎಂಟ್ರಿ ತೊಗೊಂಡೆ. ಈ ಕ್ಯಾಂಡಲ್ ಎಂಟ್ರಿ ತೊಗೊಂಡು ಇಲ್ಲಿ ಸ್ಟಾಪ್ ಲಾಸ್ ಇದೆ, ಕೆಳಗಡೆ ಸ್ಟಾಪ್ ಲಾಸ್ ಇದೆ, ಇದು ಟಾರ್ಗೆಟ್ ಇಟ್ಟಾಯಿತು.
ಬಿಕಾಸ್ ಇಲ್ಲಿ ರಿಜೆಕ್ಷನ್ ಬರ್ತಿದೆ, ಇಲ್ಲಿ ಸಪೋರ್ಟ್ ತೊಗೊತಿದೆ, ಇದನ್ನು ನಮ್ಮ ಝೋನ್ ಹತ್ರನೂ ಸಪೋರ್ಟ್ ತೊಗೋತಿದೆ. ಸೊ 3 ಮ್ಯಾಚ್ ಆಯಿತು, 30 ಟೈಮ್ ಮ್ಯಾಚ್ ಆಯಿತು. ಸೊ ಒಂದು ಟಾರ್ಗೆಟ್ ಇಟ್ಟಾಯಿತು, ನಾನು ಸಿಸ್ಟಮ್ನ ಕ್ಲೋಸ್ ಮಾಡಿದೆ ಆಯಿತಾ. ಅಲ್ಲಿಗೆ ವಿತ್ ಪ್ರಾಫಿಟಲ್ಲೇನ ಕ್ಲೋಸ್ ಮಾಡಿದೆ. ಸೊ ನೆಕ್ಸ್ಟ್ ಐಡಿಯಾ ನೋಡಿ, ನಾವು ಇಲ್ಲನ ನಮಗೇನಾಗುತ್ತೆ, ನಮಗೇನೋ ಇಲ್ಲಿ ನೋಡಿ ಝೋನ್ ಹತ್ರ ಬಂದಿದೆ. ಝೋನ್ ಹತ್ರ ಬಂದು ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಸಡನ್ನಾಗಿ ಏನಾಗುತ್ತೆ ತೊಗೊಳಕ್ಕೆ ಭಯ ಆಗುತ್ತೆ. ಸೊ ಆಗ ನೋಡಬೇಕು 13-20ಕ್ಕೆ ನನಗೆ ಇಲ್ಲಿ ರಿಜೆಕ್ಷನ್ ಏನೋ ಬರ್ತಿದೆಯಾ ಅಂತ. 13-20ಗೆ ಇಲ್ಲಿ ಏನೋ ರಿಜೆಕ್ಷನ್ ಬರ್ತಿದೆಯಾ ಆಯಿತಾ, ಇಲ್ಲಿ ಏನೋ ರಿಜೆಕ್ಷನ್ ಬರ್ತಿದೆಯಾ, ರಿಜೆಕ್ಷನ್ ಬರ್ತಿದೆ ಇಲ್ಲಿ 13-25 ಆಯಿತಾ. 13-25 ಈ ಕ್ಯಾಂಡಲ್ಲು ಆಯಿತಾ, 13-25. ಸೊ 13-25ಕ್ಕೆ ನೋಡಿ ಸಡನ್ ಮೂಮೆಂಟ್ ಕೊಟ್ಟು ನಾವು ಇಲ್ಲೆಲ್ಲ ತೊಗೊಂಡಿದ್ರೆ ತೊಗೊಂಡಿದ್ರೆ ಸೊ ಏನಾಗುತ್ತೆ ಎಸ್ ಎಲ್ ನೋಡಿ, ಇಲ್ಲೇ ನೀವು ಪಂಚ್ ಮಾಡಿ ಏನಾಗುತ್ತೆ 49 ತೊಗೊಂಡಿದ್ರೆ ಇಲ್ಲ ಅಂದರೆ ಬೇಗ ಎಸ್ ಎಲ್ ಆಗಿಬಿಟ್ಟಿರ್ತಾಯಿತ್ತು. ಅಲ್ಲ 49 ತೊಗೊಂಡಿದ್ರೆ ಇದು 30, ಸೊ 20 ಪಾಯಿಂಟ್ ಇದಾಗಿತ್ತು. ಸೊ ಅದೇ ನಾವು ಇಲ್ಲಿ ತೊಗೊಂಡಾಗ ಇಲ್ಲಿ ಎಂಟ್ರಿ ತೊಗೊಂಡಾಗ ಇದು ಕೆಳಗಡೆ ಎಸ್ ಎಲ್ ಇಟ್ಟಾಗ ಒಂದು ಪ್ರಾಫಿಟನ್ನೇ ಏನಿರುತ್ತೆ 1:1 90% ಕೊಟ್ಟೇ ಇರುತ್ತೆ ನೋಡಿ. 156 ಎಂಟ್ರಿ ನೋಡಿ, 176 176 ಟು 180ವರೆಗೂ ಹೋಗುತ್ತೆ, 180ವರೆಗೂ ಹೋಗಿದೆ. 24 ಪಾಯಿಂಟ್ಸ್ ಏನೋ ಕೊಟ್ಟಿದೆ ಆಯಿತಾ. ಸೊ ಇಲ್ಲಿ 20 ಪಾಯಿಂಟ್ಸ್ ಇಟ್ಟು ಇಲ್ಲಿ 24 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದು ಏನಿಲ್ಲ. ಸೊ ಬಂದಿದ ತಕ್ಷಣ ಎಕ್ಸಿಟ್ ಆಗ್ಬೋದು ಆಯಿತಾ. ಎಲ್ಲ ಬಿಕಾಸ್ ಇಲ್ಲಿ ರಿಜೆಕ್ಷನ್ ಆಗಿದೆ, ನಾನು ಇಲ್ಲಿ ತೊಗೊಳ್ಲಿಲ್ಲ, ನಾನು ಇಲ್ಲಿ ತೊಗೊಂಡೆ ಇಲ್ಲಿ ಆಯಿತಾ. ಇಲ್ಲಿ ತೊಗೊಂಡೆ, ಇದಕ್ಕೆ ಎರಗಡೆ ಎಸ್ ಎಲ್ ಇತ್ತು ನೋಡಿ, ಬಟ್ ಇಲ್ಲಿ ತೊಗೊಂಡಿದ್ರೆ ಎಸ್ ಎಲ್. ಸೊ ಇದನ್ನು ಮ್ಯಾಚ್ ಮಾಡೋದಾಗುತ್ತೆ ವಿತ್ ಝೋನ್ ಲಾಜಿಕ್ಕೆ. ಇಲ್ಲಿ ಝೋನ್ ಟಚ್ ಆಗಿದೆ ಆದರೆ ನಾನು ಹೋಗಿದ್ದೀನಿ, ಇಲ್ಲಾಂದರೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನಾನು ಯಾಕೆ ಹೋಗಲಿಲ್ಲ, ಝೋನ್ ಟಚ್ ಆಗಲಿಲ್ಲ. ಸೊ ಮತ್ತೆ ಬಂದಾಗ ಇಲ್ಲಿ ಬಂತು, ಇಲ್ಲಿ ಬಂದು ನೋಡಿ, ಇಲ್ಲಿ ಝೋನ್ ಲೆಕ್ಕನ ಇದೆ ಆಲ್ಮೋಸ್ಟ್. ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟು ತುಂಬ ಸತಿ ತೊಗೊಂಡಿದೆ, ಇದು ತೊಗೊಂಡಿದೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತೊಗೊತಿದೆ, ಕಾಲ್ ಸೈಡ್ ಇಲ್ಲಿ ಸಪೋರ್ಟ್ ತೊಗೊತಿದೆ. ಇಲ್ಲಿ ಸಪೋರ್ಟ್ ತೊಗೊಳುವಾಗ ನಮಗೇನಾಗುತ್ತೆ, ನಾವೇನು ಮಾಡಬೇಕಾಗತ್ತೆ, ಪಿ ಇ ಸೈಡ್ ರಿಜೆಕ್ಷನ್ ಬರ್ತಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ಪಿ ಇ ಸೈಡ್ ಆ ಮೂಮೆಂಟಲ್ಲಿ ಪಿ ಇ ಸೈಡ್ ಎಷ್ಟೊತ್ತಂದರೆ 13:35 ಪಿ ಇ ಸೈಡ್ ರಿಜೆಕ್ಷನ್ ಬರ್ತಿದೆ, ಕಾಯಬೇಕು. ಸೊ ಇಲ್ಲಿ ರಿಜೆಕ್ಷನ್ ಇದು ಕೆಳಗಡೆ ಕ್ಲೋಸ್ ಆಗಬೇಕು, ನನಗೆ ಇಡೀ ಕೆಳಗಡೆ ಕ್ಲೋಸ್ ಆಗಬೇಕು. ಇಲ್ಲಿ ಕ್ಲೋಸ್ ಆಯಿತಾ ನೋಡಿ, ಇದು ಕೆಳಗಡೆ ಕ್ಲೋಸ್ ಆಯಿತಾ, ಇದು ಕ್ಲೋಸ್ ಆಗಿದೆ 13:40. ನೀವು ಇಲ್ಲಿ ಒಂದು ಕ್ಯಾಂಡಲ್ ಬಿಟ್ಟು ತೊಗೊತೀರಾ, ಓಕೆ ಇಲ್ಲೇ ತೊಗೊಳ್ಳಿ ಪರವಾಗಿಲ್ಲ. ಸೊ 13:50ಕ್ಕೆ ತೊಗೊಳ್ಳಿ. ಸೊ 13:50ಕ್ಕೆ ನೋಡಿ, ಇಲ್ಲಿ ತೊಗೊಂಡು ಇದು ಕೆಳಗಡೆ ಎಸ್ ಎಲ್ ತೊಗೊಳ್ಳಿ. ಸೊ 106, ಸೊ 20 ರೂಪಾಯಿ ಅಡಿ, 106.86 ನೋಡಿ ಎಂಥ ಮೂಮೆಂಟ್ ಕೊಟ್ಟಿದೆ. ಸೊ ಈ ಥರ ಏನಾಗುತ್ತೆ, ನಾವು ಝೋನ್ನ ಯೂಸ್ ಮಾಡಿಕೊಂಡು EMIನ ಯೂಸ್ ಮಾಡಿಕೊಂಡು ಪರ್ಫೆಕ್ಟ್ ಎಂಟ್ರೀಸ್ನ ನಾವು ಟ್ರಿಗರ್ ಮಾಡ್ಬೋದು. ಬಟ್ ವಿತೌಟ್ ಝೋನ್ ನಾನು ಎಲ್ಲೂ ಮಾಡಲಿಲ್ಲ, ವಿತೌಟ್ ಸಪೋರ್ಟ್ ಝೋನ್ ಏನೆಲ್ಲ ಮಾಡಲಿಲ್ಲ, ವಿತ್ ಸಪೋರ್ಟಿಂಗೇ ಮಾಡ್ತಿರೋದು ನಾನು ಆಯಿತಾ. ನೋಡಿ ಇಲ್ಲಿ ಸಪೋರ್ಟ್ ತೊಗೊಂಡಾಗ ಒಂದು ಟ್ರೇಡ್ ಟ್ರಿಗರ್ ಮಾಡಿದ್ದೀನಿ, ಬಟ್ ಇಲ್ಲೇನೋ ಲಾಜಿಕಲ್ ಮಿಸ್ ಆಗಿ ಇಲ್ಲೊಂದು ಎಸ್ ಎಲ್ ಆಯಿತು. ಇಲ್ಲಿ ತೊಗೊಂಡಾಗೂ ಸಪೋರ್ಟೆ, ಇಲ್ಲಿ ತೊಗೊಂಡಾಗೂ ಸಪೋರ್ಟೆ ವಿತ್ ಲೈನ್ ಸಪೋರ್ಟೆ ಆಯಿತಾ. ಇಲ್ಲಿ ತೊಗೊಂಡಾಗೂ ನನಗೂ ವಿತ್ ಸಪೋರ್ಟೆ. ಬಟ್ ಏನಾಗುತ್ತೆ, ಯಾವುದೇ ಒಂದು ಟ್ರೇಡ್ ತೊಗೊಂಡಾಗ ನಮ್ಗೆ ಆಪೋಸಿಟಾಗಿ ಏನಾಗುತ್ತೆ, ರಿಜೆಕ್ಷನ್ ಬಂದರೆ ಆಪೋಸಿಟ್ 15 EMA or 20 EMA ರಿಜೆಕ್ಷನ್ ಬಂದರೆ ಅದು ಟ್ರೇಡ್ ತುಂಬ ಚೆನ್ನಾಗಿರುತ್ತೆ. ಸೊ ನಾವೇನಾಗುತ್ತೆ ಕಾನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡೋಕ್ಕೊಂದು ಚಾನ್ಸಸ್ ಇರುತ್ತೆ. ಬಿಕಾಸ್ ತುಂಬ ಸತಿ ನಾನು ಯಾಕಂದರೆ ಇಲ್ಲಿ ಲಾಸಸ್ ಆಗಿದ್ದೀನಿ ಇಲ್ಲ ಅಂತೇಳಿ, ಬಟ್ ಏನೋ ಮೇಜರಾಗಿ ಯೂಸ್ ಮಾಡೋಕ್ಕೆ ಹೋದರೆ ನಾವು ಬರೀ ಏನಾಗುತ್ತೆ ನೋಡಿ, ಇಲ್ಲಿ ಯೂಸ್ ಮಾಡೋಕ್ಕೋದ್ರೆ ನಮ್ಮ ಭಯ ಏನಂತ ತುಂಬ ಭಯ ಆಗುತ್ತೆ. ಸೊ ಏನು ಹೋಲ್ಡ್ ಮಾಡೋದಕ್ಕೆ ಆಗುತ್ತಾ ಇಲ್ಲ ಅಂತ. ಸೊ ಬಂದಿದ ತಕ್ಷಣ ಇಲ್ಲಿ ನನ್ನ ಟಾರ್ಗೆಟೇ 1:1 ಬಂತ, ನಾನು ಕ್ಲೋಸ್ ಮಾಡಿಕೊಂಡು ಎಕ್ಸಿಟ್ ಆಗ್ತಾ ಇರಬೇಕಾಗತ್ತೆ ಆಯಿತಾ. ಸಡನ್ ಮೂಮೆಂಟೇ ನೋಡಿ, ಈಗ ಬಂತ ಸಡನ್ ಮೂಮೆಂಟ್, ಈ ಥರ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ಕೊಟ್ಟಿದ್ದೀನಿ, ಆಲ್ಮೋಸ್ಟ್ ಎಕ್ಸಿಟ್ ಈ ಥರ ಚಿಕ್ಕ ಕ್ಯಾಂಡಲ್ ಮಾಡ್ತಿದ್ದೆ, ಹೋಲ್ಡ್ ಮಾಡೋ ಕೆಪಾಸಿಟಿ ಇರುತ್ತೆ. ಸಡನ್ನಾಗಿ ಒಂದು ಪ್ರಾಫಿಟ್ ಕೊಟ್ಬಿಟ್ಟು ಏನೋ, ಸೊ ನೋಡಿ ಇಲ್ಲಿ ಬಂತ, ಸಡನ್ನಾಗಿ ಒಂದು ದೊಡ್ಡ ಕ್ಯಾಂಡಲ್ ಬಂತು, ಎಕ್ಸಿಟ್ ಆಗಿಬಿಡ್ಬೇಕು ನೋಡಿ. ಇಲ್ಲಿ ಬಂತ, ಇಲ್ಲಿ ಪ್ರಾಫಿಟ್ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ನೋಡಿ. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ತೊಗೊಂಡಿದ್ರೆ ಇಲ್ಲಿ ನೋಡಿ 10 ಗಂಟೆ 15 ನಿಮಿಷಕ್ಕೆ, 10 ಗಂಟೆ 15 ನಿಮಿಷಕ್ಕೆ ಇಲ್ಲಿ ರಿಜೆಕ್ಷನ್ ಬರ್ತಿದೆಯಾ ನೋಡಿ, ಇಲ್ಲಿ ಬಂದಿದೆ 10 ಗಂಟೆ 15 ನಿಮಿಷಕ್ಕೆ. ಓಕೆ 10 ಗಂಟೆ 15 ನಿಮಿಷಕ್ಕೆ, ಇಲ್ಲಿ 10 ಗಂಟೆ 15 ನಿಮಿಷಕ್ಕೆ ನೋಡಿ, 10 ಗಂಟೆ 15 ನಿಮಿಷಕ್ಕೆ ಇಲ್ಲಿ ರಿಜೆಕ್ಷನ್ ಬಂದಿದೆ, ಅಲ್ಲಿ ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ರಿಜೆಕ್ಷನ್ ಬಂದಿದೆ. ಈ ಕ್ಯಾಂಡಲ್ ನಾನು ತೊಗೊಳ್ತಿಲ್ಲ, ಆಗ ಇಲ್ಲಿ ಕ್ಯಾಂಡಲ್ ತೊಗೊಂಡಿದೆ ಅಲ್ವಾ ನೋಡಿ, ಇಲ್ಲಿ 10 ಗಂಟೆಗೆ ಹೋಗ್ಬೋದಾಯಿತು, ಬಟ್ ಇಲ್ಲಿ ವಿಕ್ ಮಾಡಿದೆ ಇದು ತೊಗೊಂಡಿದೆ ಅಲ್ವಾ. ಸೊ ಇಲ್ಲಿ ಹೋಗ್ಬೋದಾಯಿತು ಅವನು 10 ಗಂಟೆಗೆ ಹೋದರೆ 10 ಗಂಟೆಗೆ. ಸೊ ಇಲ್ಲಿ 10 ಗಂಟೆಗೆ ರಿಜೆಕ್ಷನ್ ಬಂದಿದೆ, 50 ನಮಗೆ 20 EMA ಇಲ್ಲಿ ರಿಜೆಕ್ಷನ್ ಬರಬೇಕಿಲ್ಲಿ. ಸೊ ಇಲ್ಲಿ ರಿಜೆಕ್ಷನ್ ಯಾವುದು ಬರಲಿಲ್ಲ ನನಗೆ, ಈ ರಿಜೆಕ್ಷನ್ ಬೇಕು ನನಗೆ. ಸೊ ಇಲ್ಲಿ ಪ್ರಾಪರ್ ಕ್ಯಾಂಡಲ್ ಇಲ್ಲ. ಸೊ ಇಲ್ಲೇನಾಗುತ್ತೆ, 10 ಗಂಟೆ 15 ನಿಮಿಷಕ್ಕೆ ಬಂತು, ಇಲ್ಲಿ ತೊಗೊಂಡು ಇದು ಕೆಳಗಡೆ ಎಸ್ ಎಲ್ ಇಟ್ಟರೆ ಟಾರ್ಗೆಟು. ಸೊ 182 162 ಆಯಿತಾ. 182 ಇಂದ ಏನಾಗುತ್ತೆ, 182 190 202 ನೋಡಿ ಬಂತು, 1:1 ಬಂತ. ಸೊ ಇಷ್ಟೇನಾಗುತ್ತೆ, ನಾರ್ಮಲ್ ರಿಜೆಕ್ಷನ್ ನೋಡ್ಕೊಂಡು ಈ ಕಡೆ ರಿಜೆಕ್ಷನ್ ನೋಡಿಕೊಂಡು ಕೆಲವ್ರು ಏನು ಮಾಡ್ತಾರೆ, ಇಲ್ಲೇ ಟ್ರಿಗರ್ ಮಾಡ್ತಾರೆ, ಇಲ್ಲೇ ಟ್ರಿಗರ್ ಮಾಡಿದ್ರೆ ಪ್ರಾಫಿಟ್ ಎಸ್ ಎಲ್ ಏನಾಗ್ತಿದೆ 190ಇಂದ ಇಲ್ಲ ಎಸ್ ಎಲ್ ಆಗ್ತಿತ್ತು. ಇಲ್ಲಿ ಟ್ರಿಗರ್ ಮಾಡಿದರೆ ಎಸ್ ಎಲ್ ಆಗ್ತಿತ್ತು ಆಯಿತಾ. ಇಲ್ಲೇನಾದ್ರು ಟ್ರಿಗರ್ ಮಾಡಿದರೆ
ಆಯ್ತಿದೆ. ಬಟ್ ಏನಾಗುತ್ತೆ ನಾರ್ಮಲಾಗಿ ಏನಾಗುತ್ತೆ, ನಾರ್ಮಲ್ ನೋಡಿ ಇಲ್ಲಿ ಟ್ರಿಗರ್ ಮಾಡಿದರೆ SL ಆಗ್ತಿದೆ. ಬಟ್ ವೆಯ್ಟ್ ಮಾಡಬೇಕು, ರಿಟ್ರೇಸ್ಮೆಂಟ್ ಇಲ್ಲಿ ಮೇಂಟ್ ಆಗಬೇಕು. ಬಿಕಾಸ್ ಯಾಕಂದ್ರೆ ಇಲ್ಲಿ ತುಂಬ ತೋಳು ಮಾಡ್ತಿದೆ ಅಂದರೆ ಒಂದು ಹೋಗ್ಬೋದು. ಬಟ್ ಇಲ್ಲಿ ನಂಗೆ ಅಷ್ಟೊಂದು ಇದಿಲ್ಲ. ಪ್ರಾಪರಾಗಿ ಪ್ರೀವಿಯಸ್ ಕ್ಯಾಂಡಲ್ ನೋಡಿ ಯಾವ ಥರ ಇದೆ. ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ಇಲ್ಲೇನೋ ರಿಜೆಕ್ಷನ್ ಸ್ವಲ್ಪ ಬರ್ತಿದೆ ಇಲ್ಲಿ, ಯಾಕಂದ್ರೆ ಝೋನ್ ಹತ್ರ ಬೇರೆ ಇದೆ ಒಂದು ಮೇಜರು. ಬಟ್ ಇದು ನಾರ್ಮಲ್ ಪ್ರೀವಿಯಸ್, ಇದು ಅಷ್ಟೊಂದು ಇದಾಗಿ ತೊಗೊಬಾರ್ದು. ಬಟ್ ನೋಡಬೇಕು, ಮೇಜರ್ ರಿಜೆಕ್ಷನ್ ಬಂದು ನೋಡಿ ಪ್ರೀವಿಯಸ್ ಇಲ್ಲಿ ತೊಗೊಳಕ್ಕೆ ಮೇಜರಾಗಿ ಏನಾಗುತ್ತೆ, ಪ್ರೀವಿಯಸ್ ಕ್ಯಾಂಡಲ್ ಏನಾಗುತ್ತೆ ಒಂದು ವಿಕ್ ಮಾಡಿದೆ, ಬೈಯಿಂಗ್ ಪ್ರೆಷರ್ ಇದೆ ಅಂತ ತೋರಿಸಿದೆ. ಸೊ ಅದನ್ನು ವೆಯ್ಟ್ ಮಾಡಬೇಕು. ಸೊ ಅದು ಬಿಟ್ಟು ನೆಕ್ಸ್ಟ್ ಕ್ಯಾಂಡಲ್ ಮಾಡಿದಾಗ ಏನಾಗುತ್ತೆ, ಇನ್ ಕೇಸ್ SL ಆಯಿತಾ, ಸೊ SL ಹತ್ರ ಕೊಟ್ಬಿಟ್ಟು ಮತ್ತೆ ಒಂದು ಟ್ರೇಡ್ ಅಲ್ಲೇ ಪಂಚ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಆಯಿತಾ. ಸೊ ನೋಡಿಕೊಂಡು ಮಾಡಬೇಕಾಗತ್ತೆ ಆಯಿತಾ. ನಮಗೆ ಇಲ್ಲಿ ಪ್ರಾಪರಾಗಿ ರಿಜೆಕ್ಷನ್ ಬಂದರೆ ಪ್ರಾಪರಾಗಿ ಬರಬೇಕು, ರಬೀರಿ ಎಲ್ಲ ಪ್ರಾಪರಾಗಿ ರಿಜೆಕ್ಷನ್ ಬಂದರೆ ಒಳ್ಳೆ ಟ್ರೇಡ್ ಸಿಗುತ್ತೆ ಆಯಿತಾ. ಇದು ನೋಡಿ, ಇದು ಒಂದೇ ಸತಿ ಬರ್ತಿದೆ, ರಿಟ್ರೇಸ್ಮೆಂಟ್ ಬಂದರೆ ನೋಡಿ ಈ ಥರ ಬಂದಿದೆ ಅಂದರೆ ಒಳ್ಳೆ ಟ್ರೇಡು ಹೋಗ್ತಿದೆ, ರಿಟ್ರೇಸ್ಮೆಂಟ್ ಬಂದಿದೆ. ಓಕೆ, ಇಲ್ಲಿ ನೋಡಿ ಕ್ರಾಸ್ ಓವರ್ ಆಗಿದೆ, ರಿಜೆಕ್ಷನ್ ಬಂದಿದೆ. ಓಕೆ, ಇಲ್ಲೂ ನಿಯರ್ ಬೈ ಇದೆ. 9 EM ರಿಜೆಕ್ಷನ್ ತೊಗೊಬಾರ್ದು, 15 EM ರಿಜೆಕ್ಷನ್ ಮಾತ್ರ ತೊಗೊಬೇಕಾಗತ್ತೆ. ಸೊ ಈ ಥರ ಏನಾಗುತ್ತೆ, ಟ್ರೇಡನ್ನು ತೊಗೊಂಡ್ರೆ ಒಳ್ಳೆ ಟ್ರೇಡ್ ಸಿಗುತ್ತೆ, ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡ್ಬೋದಾಗತ್ತೆ. ಸೊ ಇಷ್ಟು ಹೇಳ್ತಾ ಏನಾಗುತ್ತೆ, ಇವತ್ತಿನ ವೀಡಿಯೋ ಅನಾಲಿಸಿಸ್ನ ಮಾಡೋದು. ನಾಳೆ ನಿಫ್ಟಿ ತುಂಬ ಹುಷಾರಾಗಿದೆ, ಯಾಕಂದರೆ ಮೇಜರ್ ನನ್ನ ಅನಿಸಿಕೆ ಪ್ರಕಾರ ಗ್ಯಾಪ್ ಅಪ್ ಆಗ್ಬೋದು ಆಯಿತಾ. ಸೊ ಬಿಕಾಸ್ ಗ್ಯಾಪ್ ಅಪನ್ ಆಗ್ಬೋದು, ಗ್ಯಾಪ್ ಡೌನ್ ಆಗ್ಬೋದು. ಬಟ್ ಯಾರು ಐಡೆಂಟಿಫೈ, ಬಿಕಾಸ್ ಎಲ್ಲ ಬೈಯರ್ಸು ಗ್ಯಾಪ್ ಅಪ್ ಆಗುತ್ತಂತ ನಮ್ಮ ಪೊಸಿಷನ್ಸ್ ಆ್ಯಡ್ ಮಾಡ್ಕೊಂಡಿರ್ತಾರೆ. ಸೊ ಬೈ ಮಿಸ್ಸಾಗಿ ಏನಾನ ನ್ಯೂಸ್ ಏನೋ ಬಂದಿದೆ ಅಂದರೆ ನೋಡಿ, ನಿಫ್ಟಿ ಯಾವ ಥರ ಕೆಲಸ ಮಾಡ್ತಿದೆ ಅಂತ. ನಿಫ್ಟಿ ಓಕೆ, ಅದೇನೋ ಡೌನ್ ಸೈಡಿಗೆ ಬರ್ತಿದೆ. ಓಕೆ, ಡೌನ್ ಸೈಡಿಗೆ ಬರ್ತಿದೆ, ನೋಡೋಣ ನಾಳೆ ನೋಡೋಣ. ಓಕೆ, ಸೊ ಇವತ್ತು ಹೇಳಿದ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರೂ.